ಪಾಡಿಗೆ ನೀನಿರೋ. ಅದು ಉರಿದವರು ಉರಿದು ಬೂದಿಯಾಗಿ ಹೋಗುತ್ತಾರೆ. ಹಾಗೂ ಕುದಿದವರು ಕುದಿದು ಹಾವಿಯಾಗಿ ಹೋಗುತ್ತಾರೆ. ನಾನು ನನ್ನದು ಎಂದು ಮೆರೆದವರು ಬೇಗನೆ ಕಣ್ಮರೆಯಾಗಿ ಹೋಗುತ್ತಾರೆ. ನಿಷ್ಕಲ್ಮಶವಾದ ಕಾಯಕವಷ್ಟೇ ಗುರು ಸಿದ್ದೇಶ್ವರನಿಗೆ ಪ್ರಿಯವಾದದ್ದು. ಶಂಭು, ಶಂಕರ, ಹಾಗೂ ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ. ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ. ಈ ಭೂಮಿಯನ್ನು ಬಗೆದು ತಳಪಾಯ ಕಂಡವರಿಲ್ಲ. ಉರಿಯುವ ಸೂರ್ಯನಿಗೆ ಬೆಂಕಿ ಹಚ್ಚಿ ತೋರಿಸಿದವರಿಲ್ಲ. ಸೂರ್ಯನಿಗೆ ಬೆಂಕಿ ಹಚ್ಚಿ ತೋರಿಸಿದವರಿಲ್ಲ. ಹರಿದಾಡುವ ಗಾಳಿಯನ್ನು ತಡೆ ಹಿಡಿದು ನಿಲ್ಲಿಸಿದವರಿಲ್ಲ. ನಿಮ್ಮೆಲ್ಲರ ಗುರುವಾದಂತ ಈ ಗುರು ವೀರಭದ್ರೇಶ್ವರನನ್ನು ಮರೆತು ಬದುಕಿ ಉಳಿದವರಿಲ್ಲ. ಸ್ಥಳದೊಳಗೆ ಶಂಭು, ಶಂಕರ, ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರುರ್ದೈವಾತ್ಮರನ್ನಾಸ್ತೆ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಶಂಭು, ಶಂಕರ, ಬಲ್ಬಲರೆ 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 ರುದ್ರ, ಬಲ್ಬಲರೆ 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 ರುದ್ರ, ಬಲ್ಬಲರೆ 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 ರುದ್ರ, ಬಲರೆ ಬಲರೆ ಬಲ್ಬರೆ 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 ಬಲರೆ ತಕತ ಕಿಟ ತಕತ ಕಿಟ ತಕತ ಕಿಟ ತತ್ತು ತಕತ ಕಿಟ ತಕತ ಕಿಟ ತಕತ ಕಿಟ ತತ್ತು. ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ, ರುದ್ರ 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 ಭದ್ರ ಕಾಳೆ ಗಂಡ ಶ್ರೀ ವೀರಭದ್ರ. ಹೇ ಶಂಭು, ಹೇ ಶಂಕರ, ದೇವ, ನಾವು ಶೀಲವಂತರು, ನಾವು ಶಿವಭಕ್ತರು, ನಾವು ಶಿವ ಶರಣೀಯರು ಎಂದು ಹೇಳಿಕೊಳ್ಳುವ ಬಂಡ ಮನಜರಿಗೆ ಹೇಳಿ ಹೇಳಬೇಕು. ಶೀಲವಂತನೆಂದರೆ ಶೀಲವಂತನಾಗಲಿಲ್ಲ, ಶಿವಭಕ್ತನೆಂದರೆ ಶಿವಭಕ್ತನಾಗಲಿಲ್ಲ, ಶಿವ ಶರಣಿ ಎಂದರೆ ಶರಣಿಯಾಗಲಿಲ್ಲ. ಇಂತಹ ಸುಳ್ಳು ಸಂಸಾರದ ಜಂಜಾಟದಲ್ಲಿ ಸಿಕ್ಕು ನಾವು ಶೀಲವಂತರು, ಶಿವಭಕ್ತರು ಮೋಸದ ವ್ಯಾಪಾರ ಮಾಡುತ್ತಾ ಇವುಗಳ ಪದ್ಧತಿ ಹೇಗಾಗಿತ್ತಂದರೆ ಎಂಡದ ಗಡಿಗೆಗೆ ವಿಭೂತಿ ಪಟ್ಟ ಬಡದಂತಾಯ್ತು ನೋಡ. ಶಂಭು, ಬಾಬು ಬಾಪುರೇ ಸೃಷ್ಟಿಯೊಳಗಿದವಾದಂತ ಕಲಿವೀರಭದ್ರ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರು ಈ ರಾಜಬೀದಿಯಲ್ಲಿ ಹೇಗೆ ಬರುತ್ತಿದ್ದಾನೆಂದರೆ ಗಡಗಡ ಚಟ್ಟಣ ಕಣ್ಣ
ಕಳ್ಳತನ ಮಾಡುವುದು ಒಳ್ಳೆಯದಲ್ಲ. ಅದು ಹೇಗೆಂದರೆ ಈ ಸಾಯಂಕಾಲದ ಅನೇಕ ಪಕ್ಷಿಗಳು ಒಂದೇ ಮರದೊಳಗೆ ಕುಳಿತಿದ್ದು ಸ್ವತಃ ಕಾಲದಲ್ಲಿ ಅಗಲಿ ಹೋಗುವಂತೆ ಸುತಾದಿಗಳು ಅಗಲಿ ಹೋಗುತ್ತಾರೆ. ಮಾಡಿದಂತ ಪಾಪ ಪುಣ್ಯಗಳಲ್ಲದೆ ಏನು ಬರುವುದಿಲ್ಲ. ನೀವು ಸತ್ತ ಮೇಲೆ ಎರಡನೇ ಜೀವದಂತಿರುವ ಈ ನಿಮ್ಮ ಶರೀರವೇ ದೊಡ್ಡ ಕಾಲಕ್ಕೆ ಈ ನರಿಗಳ ಪಾಲಾಗುತ್ತದಲ್ಲದೆ ನಿಮ್ಮೀರ್ವರಿಂದ ಏನು ಬರುವುದಿಲ್ಲ. ಅದು ಒತ್ತಟ್ಟಿಗಿರದೆ ಅದು ಸತಿಯರಲ್ಲಿ ಸುಖವೆಂಬಿರೆ ಸತಿಯರಲ್ಲಿ ಸುಖವಿಲ್ಲ. ಗಂಡರಲ್ಲಿ ಸುಖವೆಂಬಿರೆ ಎಂಡರಲ್ಲಿ ಸುಖವಿಲ್ಲ. ನಿಮ್ಮ ಹೆಂಡತಿಗೆ ಗಂಡ ಕಂಡಿದ್ದು ತಂದುಕೊಟ್ಟು ದಿಂಡತನದಿಂದ ಉಣಬಡಿಸಿದರೆ ಗಂಡನೇ ಪತಿದೇವನೇ ಬಾಯಿ ಎಂದು ಕರೆದು ಆಲಂಗನೆ ಮಾಡಿಕೊಳ್ಳುತ್ತಾಳೆ. ಹಾಗೂ ತಂದುಕೊಟ್ಟು ದಿಂಡತನದಿಂದ ಉಣಬಡಿಸದಿದ್ದರೆ ಗಂಡನೇ ಬಾಯಿರನೆ ಎಂದು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕುತ್ತಾಳೆ. ದೇವ ಈ ಮಕ್ಕಳಲ್ಲಿ ಸುಖವೆಂಬಿರಿ ಮಕ್ಕಳಲ್ಲಿ ಸುಖವಿಲ್ಲ. ಈ ಮಕ್ಕಳಿಗೆ ಕಾಲಕ್ಕೆ ತಕ್ಕಂತೆ ಹಾಲು ಮೊಸರು ಬೆಣ್ಣೆಯಿಂದ ಉಪಚರಿಸಿ ಕಾಲಕ್ಕೆ ತಕ್ಕಂತೆ ಮದುವೆ ಮುಂಜಿಗಳನ್ನು ಮಾಡಿದರೆ ಇಂತಪ್ಪ ತುಂಬಿದ ಸಭೆಯೊಳಗೆ ನನ್ನ ತಂದೆ ತಾಯಿ ಎಂದು ಕಾಲಕ್ಕೆ ತಕ್ಕಂತೆ ಮದುವೆ ಮುಂಜಿಗಳನ್ನು ಮಾಡದೆ ಹೋದರೆ ಎತ್ತ ತಂದೆ ತಾಯಿ ಎಂದರಿಯದೆ ನನ್ನ ಎಡಗಾಲಿನಿಂದ ಒತ್ತು ಮನೆಯಿಂದ ಹೊರಗಡೆ ಹಾಕುತ್ತಾರೆ. ಶಂಭು ಹಾಗೂ ಈ ಬಂಧುಗಳಲ್ಲಿ ಸುಖವೆಂಬಿರಿ ಬಂಧುಗಳಲ್ಲಿ ಸುಖವಿಲ್ಲ. ನಿಮ್ಮ ಬಂಧುಗಳಲ್ಲಿ ಐಶ್ವರ್ಯವಂತನಾಗಿದ್ದರೆ ಅದೇ ಶ್ರೀಮಂತನಾಗಿದ್ದರೆ ಕರೆದು ಸರಿಸಮಾನವಾದ ಗದ್ದಿಗೆಯನ್ನು ಕೊಡುತ್ತಾರೆ. ಅದೇ ಏನು ಇಲ್ಲದೆ ಕಡು ಬಡವನಾಗಿದ್ದರೆ ತಮ್ಮನ್ನು ನೋಡಿದರೂ ನೋಡದಂತೆ ಸುಮ್ಮನೆ ದೂರ ಸರಿಯುತ್ತಾರೆ. ಇವುಗಳನ್ನು ಮೋಹಿಸದೆ ಕನ್ನಡಿಯೊಳಗಿನ ಗಟ್ಟೆಂದೇ ತಿಳಿಯಬೇಕು. ಸತಿಯೇ ಸುತರನ್ನು ಕನ್ನಡಿಯೊಳಗಿನ ಗಂಟೆಂದೇ ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳನ್ನು ಹರಿದು ಹೋಗುವ ನೀರಿನ ಮೇಲೆ ಬೆಳೆಗಳೆಂದೇ ತಿಳಿಯಬೇಕು. ಇವುಗಳನ್ನು ಮೋಹಿಸದೆ ಕುರುಕೊಂಡು ಮೊದಲು ನಡೆ ತದನಂತರ ನುಡಿ ತನು ಮನ ಶುದ್ಧವಾಗಿರಬೇಕು. ನಮಗೆ ಮತ್ತು ನಿಮಗೆಲ್ಲರಿಗೆ ಗುರುವಾದಂತ ಸಿದ್ದೇಶ್ವರನ ಜಪವನ್ನು ಮಾಡುತ್ತಾ ಇಂತಪ್ಪ ಜೀವನದಲ್ಲಿ ಕಳೆಯದ ಮುನ್ನ ಯೌವನ ಮುಗಿಯುವ ಮುನ್ನ ಶ್ರೀ ಸಿದ್ದೇಶ್ವರನ ಪುರಾಣ ಪ್ರವಚನವನ್ನು ಕೇಳಿ ನೆನೆಯುತ್ತ ದಿನನಿತ್ಯ ಕಾಲ ಕಳೆಯುವೆನು. ತಂದೆ ಶ್ರೀ ಗುರುವೇ, ಸದ್ಗುರುವೇ, ನಿನ್ನ ನಂಬಿದ ಭಕ್ತರಿಗೆಲ್ಲ ನೀನು ಕಲ್ಪ ತರುವೆ. ಅರಿಯದೆ 106 ಜನ್ಮಗಳನ್ನೇ ನೀ ನೂಕಿರುವೆ.
ದಲಿತದವರ ಸಿರಗಳನ್ನೇ ನೀ ಸಾಲ್ಗಟ್ಟುವೆ. ಹಾಗೆವಿಲ್ಲವೆಂದೆನುತ್ತಲೇ ನಡೆ ನೆಗೆದು ಬರುವಾತನ ಕಂಡೆ. ಇಂತಹದ್ದೇ ಎಂತಹದ್ದೇ ನಾನ್ ತೆಷ್ಟು ನುಡಿಯಲೇ. ಎಂತಾದರಾಯಿತು ಅಪರಾಧಿಯಾಗಿರುವೆ. ಅಂತರಂಗದಿ ನೋಡುವ ದಿವ್ಯ ತತ್ವವನು ತಂದೆ ಶ್ರೀ ಗುರುವೇ, ಸದ್ಗುರುವೇ, ಇದೇ ರಾಗದಿಂದ ನೀನು ಎನ್ನ ಮತ್ತಿಗೆ ಮಂಗಲ ಬಿಟ್ಟು ಬೇಗನೆ ಕೃಪೆಯಾಗಬೇಕಯ್ಯ. ಈ ಎಲ್ಲ ದೈವಕ್ಕೆ ನಿಮ್ಮೆಲ್ಲಡಿಯ ಕನವೆಂದು ಸಲ್ಲೇ ಸಲ್ಲೇ ಒಮ್ಮೊಮ್ಮೆ ಋತುವೆ ನಾಮ್ ಗುರುರಾಯ. ಹೇ ಶಂಭು, ಹೇ ಶಂಕರ, ಕಡು ಕೋಪದಿಂದ ತನ್ನ ದಕ್ಷಿಣಾರುಂಡ ಬಾಪುರೇ ಸೃಷ್ಟಿಯೊಳಧಿಕವಾದಂತ ಗ್ರಹದ ಕಲಿವೀರಭದ್ರ ಉಂಗುಷ್ಟವನ್ನೇ ಕುಡಿಸುತ್ತಾ ಎಳ ಪಾಂಚಲವನ್ನೇ ಒದರುತ್ತಾ ಬೇರುಂಡನಂತೆ ಗುರು ಸಿದ್ದೇಶ್ವರನ ಮುಂದೆ ನಿಲ್ಲಲು ಭದ್ರಕಾಳಿಯ ಮನೋಹರ ಶಿವನ ಮೋಹದ ಕುಮಾರ